ದೇವಸ್ಥಾನಕ್ಕೂ ನಮ್ಮ ಮೈಸೂರು ರಾಜರಿಗೂ ನಂಟಿದೆ. ಅದೇನು ಅಂತ ಹೇಳಿದ್ರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ ಹಾಗೆ ನಾವು ಒಂದು ಅದ್ಭುತವಾದಂಥ ಹಿಸ್ಟ್ರಿ ಇದ್ದಂಥ ರಾಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನಾವು ಇವತ್ತಿದ್ದೀವಿ ಬಿಂಡಿಗ ದೇವಿರಮ್ಮ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ಚಿಕ್ಕಮಗಳೂರಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಇರೋ ಮಳ್ಳೇನಹಳ್ಳಿ ಅನ್ನೋ ಊರಲ್ಲಿದೆ. ಈ ದೇವಸ್ಥಾನದ್ದು ಲೊಕೇಶನ್ ಮತ್ತೆ ಟೈಮಿಂಗ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ನೋಡಿ. ಅಂಡ್ ಈ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದಂಗೆ ನೀವು ನೋಡ್ಬೋದು, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ. ಇದು ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ದೇವದ ಫೋಟೋಸ್ ಮತ್ತೆ ವಿಡಿಯೋಸ್ ತೆಗೆಯಂಗಿರ್ಲಿಲ್ಲ. ಸೊ ಬನ್ನಿ, ಈ ದೇವಸ್ಥಾನದ ವಿಶೇಷತೆ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ. ಚಿಕ್ಕಮಗಳೂರಲ್ಲಿ ಇದು ಕೂಡ ನಂದು ಒನ್ ಆಫ್ ದ ಫೇವ್ರೆಟ್ ಟೆಂಪಲ್ ಅಂತಾನೆ ಹೇಳ್ತೀನಿ. ಈ ಟೆಂಪಲ್ ಇತಿಹಾಸದ ಬಗ್ಗೆ ಅಥವಾ ಈ ಟೆಂಪಲ್ ಮಹತ್ವದ ಬಗ್ಗೆ ನಾನು ನಿಮಗೆ ಹೇಳೋದಾದ್ರೆ, ದೇವಿರಮ್ಮ ಬಂದ್ಬಿಟ್ಟು ಚಾಮುಂಡೇಶ್ವರಿಯ ಇನ್ನೊಂದು ರೂಪ ಅಂತಾನೆ ಹೇಳ್ಬೋದು. ತಾಯಿ ಮಹಿಷಾಸುರನ ಮರ್ದನೆ ಮಾಡಿದ ಮೇಲೆ ಕೋಪ ಕ್ರೋಧ ಕಮ್ಮಿನೇ ಆಗಿರಲ್ಲ. ಆಗ ತಾಯಿ ಇಲ್ಲಿ ಬಂದು, ಅಲ್ಲಿ ಮೇಲ್ಗಡೆ ನಿಮಗೆ ಪೀಕ್ ಕಾಣಿಸ್ತಿದೆ ಅಲ್ಲ, ಅದು ದೇವಿರಮ್ಮ ಬೆಟ್ಟ. ತಾಯಿ ಆಕ್ಚುಲಿ ಹೋಗಿ ಅಲ್ಲಿ ನೆಲೆಸ್ತಾಳೆ. ಆದರೆ ತಾಯಿ ಹೇಳ್ತಾಳೆ, ನನ್ನ ಬರೀ ನೀವು ವರ್ಷಕ್ಕೆ ಒಂದ್ಸಲ ಮಾತ್ರ ಬಂದು ನೋಡ್ಬೇಕಂತ. ಅದು ಯಾವ ದಿನ ಅಂತ ಅಂದರೆ, ನಾವು ದೀಪಾವಳಿ ಸೆಲೆಬ್ರೇಟ್ ಮಾಡ್ತೀವಲ್ಲ, ದೀಪಾವಳಿ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಮೊದಲನೇ ದಿನ ಮಾತ್ರ ನಾವು ತಾಯಿನ ಆ ಪೀಕಲ್ಲಿ ಹೋಗಿ ದರ್ಶನ ಮಾಡ್ಬೋದು. ಅದು ಬಿಟ್ಟು ಬಾಕಿ ಯಾವುದೇ ದಿನನೂ ನಾವು ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಆ್ಯಂಡ್ ಅದಕ್ಕೆ ಯಾವ ಥರ ಹೋಗಬೇಕು, ನಾವು ಅಲ್ಲಿಗೆ ಟ್ರಕ್ ಮಾಡ್ಕೊಂಡೇ ಹೋಗಬೇಕು. ಆದರೆ ಭಕ್ತರು ಕೇಳ್ತಾರೆ, ತಾಯಿ ಪ್ರತಿದಿನ ನೀನು ದರ್ಶನ ಪಡಿಬೇಕಂದ್ರೆ ನಾವೇನು ಮಾಡಬೇಕು ಅಂತ ಕೇಳಿದಾಗ, ತಾಯಿ ಅವ್ರ ಭಕ್ತಿಗೆ ಮೆಚ್ಚಿ, ಸರಿ ಆಯಿತು, ನಾನು ವರ್ಷಕ್ಕೆ ಒಂದ್ಸಲ ಮಾತ್ರ ಅಲ್ಲಿರ್ತೀನಿ, ಬಾಕಿ ಟೈಮಲ್ಲೆಲ್ಲ ನಾನು ಇಲ್ಲೇ ಕೆಳಗಡೆ ಇದ್ದು ನಿಮಗೆ ದರ್ಶನ ಕೊಡ್ತೀವಿ ಅಂತ ಈ ದೇವಸ್ಥಾನ ಆಗಿದ್ದು. ಇದು ಪಾದದಲ್ಲಿರೋದು ದೇವಿರಮ್ಮ ಬೆಟ್ಟ ಏನಿದೆ, ಅದು ಪಾದದಲ್ಲಿರೋ ದೇವಸ್ಥಾನ. ಇದು ಬಿಂಡಿಗ ದೇವಿರಮ್ಮ ತಾಯಿ ಇಲ್ಲೂ ಕೂಡ ನೆಲೆಸಿದ್ಲು ಅದಾದ್ಮೇಲಿಂದ. ಸೊ ಪ್ರತಿದಿನ ನಾವು ಇಲ್ಲಿ ದರ್ಶನ ಮಾಡ್ಬೋದು, ಆದರೆ ವರ್ಷಕ್ಕೆ ಒಂದಿನ ಮಾತ್ರ ತಾಯಿನ ನಾವು ಅಲ್ಲಿ ದರ್ಶನ ಮಾಡೋಕ್ಕಾಗಲ್ಲ. ಇದು ದೇವಿರಮ್ಮ ಬೆಟ್ಟದ ತುದಿಯಲ್ಲಿರೋ ದೇವರ ಮೂರ್ತಿ. ಇದನ್ನು ನಾವು ಬರೀ ವರ್ಷಕ್ಕೆ ಒಂದ್ಸಲ ಮಾತ್ರ ನೋಡೋಕ್ಕಾಗೋದು. ಆ್ಯಂಡ್ ನಾನು ಹೇಳ್ದಂಗೆ ಇದಕ್ಕೆ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಅದು ಯಾವ ಥರ ಇರುತ್ತೆ ಅಂತ ಒಂದು ಚಿಕ್ಕ ವಿಡಿಯೋ ತೋರಿಸ್ತೀನಿ. ಇದು ಲಾಸ್ಟ್ ಇಯರ್ ನಾವು ಹತ್ಕೊಂಡು ಹೋಗಿದಾಗ ಮಾಡಿರೋ ವಿಡಿಯೋ. ನೀವು ನೋಡ್ಬೋದು, ಅಷ್ಟು ಸುಲಭ ಇಲ್ಲ ಇಲ್ಲಿ ಟ್ರಕ್ ಮಾಡ್ಕೊಂಡು ಹೋಗೋದು, ಒಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬಟ್ ತಾಯಿ ದೇವಿರಮ್ಮನ ನೆನೆಸ್ಕೊಂಡು ಹೋದರೆ ಏನೂ ಕಷ್ಟ ಅನಿಸಲ್ಲ. ನಾನೀಗ ಆಲ್ರೆಡಿ 3 ಟೈಮ್ಸ್ ಹತ್ತಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ದೇವಿ ದರ್ಶನ ಮಾಡಿದ್ಮೇಲೆ ತುಂಬ ಖುಷಿಯಾಗುತ್ತೆ, ಏನೂ ಕಷ್ಟ ಅನಿಸಲ್ಲ ಬೆಟ್ಟ ಹತ್ಕೊಂಡು ಬಂದಿದ್ದು. ನೀವು ನೋಡ್ಬೋದು ಸುತ್ತ ಗ್ರೀನರಿ, ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇಲ್ಲಿ ಇನ್ನೊಂದು ಚಮತ್ಕಾರ ಏನಂದರೆ, ಇಲ್ಲಿ ಬಾಗಿಲು ತಂತಾನಾಗೆ ಓಪನ್ ಆಗುತ್ತೆ. ಹೌದು, ಇದು ನಿಜ. ಇಲ್ಲಿಯ ನಂಬಿಕೆ ಏನಂದರೆ, ತಾಯಿ ದೇವಿರಮ್ಮ ದೀಪಾವಳಿಯ ಮೊದಲನೇ ದಿನ ಗಾಳಿ ರೂಪದಲ್ಲಿ ಈ ದೇವಸ್ಥಾನದಿಂದ ಹೋಗಿ ಅಲ್ಲಿ ಮೇಲ್ಗಡೆ ಇರೋ ಮೂರ್ತಿಗೆ ಸೇರ್ಕೋತಾಳೆ. ಅದಾಗಿ ನೆಕ್ಸ್ಟ್ ಡೇ ಅಂದರೆ ಮಾರನೇ ದಿನ, ದೀಪಾವಳಿ 2ನೇ ದಿನ, ತಾಯಿ ಅಲ್ಲಿ ಮೇಲಗಡೆಯಿಂದ ಗಾಳಿ ರೂಪದಲ್ಲಿ ಬಂದು ಈ ದೇವಸ್ಥಾನದ ಒಳಗಡೆ ಹೋಗ್ತಾಳೆ. ಆ ಒಳಗಡೆ ಹೋಗೋವಾಗ ಬಾಗಿಲು ತೆರ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ. ಮುಂಚೆ ಈ ಹಳೆ ದೇವಸ್ಥಾನ ಇರುವಾಗ ಇಲ್ಲಿ ವುಡ್ ಬಂದುಬಿಟ್ಟು ತುಂಬ ಲೈಟ್ ವುಡ್ಡಲ್ಲಿತ್ತು ಡೋರ್. ಸೊ ಡೋರ್ ಮೂವ್ ಆಗೋದು ಕಾಣಿಸ್ತಾ ಇತ್ತು. ಸೊ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಒಂದು ಸ್ಕ್ರೀನ್ ಹಾಕಿದ್ದಾರೆ. ಆ ಸ್ಕ್ರೀನಲ್ಲಿ ಗಾಳಿ ಮುಖಾಂತರ ದೇವಿ ಹೋಗಿ ಇಲ್ಲಿ ಇರೋ ಮೂರ್ತಿನ ಸೇರ್ಕೊಳ್ಳೋದನ್ನ ನೋಡ್ಬೋದು. ಇಲ್ಲಿ ದೇವಿರಮ್ಮನ ಕೆಂಡ ಹಾಯ್ತಾರೆ. ಎಲ್ಲ ಹರಕೆ ಹೊತ್ಕೊಂಡಿರ್ತಾರೆ, ಅವ್ರ ಲೈಫಲ್ಲಿರೋ ಕಷ್ಟಗಳನ್ನೆಲ್ಲ ತೀರ್ಲಿ ಅನ್ನೋ ಥರ ಹರಕೆ ಹೊತ್ಕೊಂಡಿರ್ತಾರೆ. ಇಲ್ಲಿ ಕೆಂಡ ಹಾಯ್ತಾರೆ. ಕೆಂಡ ಹಾಯೋದಾಗ ಅಲ್ಲಿದೆ. ಸೊ ಇಲ್ಲಿ ಬೆಳಗಿನ ಜಾವ 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಿಸಿ ಇಲ್ಲಿ ನಮ್ಮನ್ನೆಲ್ಲ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ದೇವಿಗೆ ಪೂಜೆ ಪುನಸ್ಕಾರ ಎಲ್ಲ ಮುಗಿದ್ಮೇಲೆ ಕೆಂಡ ಹಾಕಿರ್ತಾರೆ. ನಾವು ಕೆಂಡ ಹಾಯ್ಕೊಂಡು ನಮ್ಮ ಅರ್ಕೆಗಳನ್ನ ಅಥವಾ ಏನೇನು ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ತೀರಿಸ್ಕೋಬೋದು. ಪೀಕಲ್ಲಿರೋ ತಾಯಿ ದೇವಿರಮ್ಮನ ದರ್ಶನ ನೀವು ಪಡಿಬೇಕಂತ ಇಷ್ಟ ಇತ್ತು ಅಂದರೆ ಅದು ಸಾಧ್ಯ ಆಗೋದು ನಾನು ಆವಾಗಲೇ ಹೇಳ್ದಂಗೆ ದೀಪಾವಳಿಯ ಮೊದಲನೇ ದಿನ. ಅದು ಡೇಟನ್ನು ನಾನು ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ, ಬಿಕಾಸ್ ದೀಪಾವಳಿ ಡಿಪೆಂಡ್ಸ್, ಒಂದೊಂದು ವರ್ಷ ಒಂದೊಂದು ತಾರೀಕಲ್ಲಿ ಬರುತ್ತೆ. ಸೊ ದೀಪಾವಳಿಯ ಮೊದಲನೇ ದಿನ
ರಾತ್ರಿ ಅಂದರೆ ಮಿಡ್ನೈಟ್ 12 ಗಂಟೆಯಿಂದ ಶುರು ಆಗುತ್ತೆ. ಪಾರ್ಕಿಂಗ್ ಎಲ್ಲ ತುಂಬ ಹಿಂದೆನೇ ಸ್ಟಾಪ್ ಆಗಿಬಿಡುತ್ತೆ. ನೀವು ಅಲ್ಲಿಂದ ನೆಟ್ಕೊಂಡು ಹೋಗಬೇಕು, ಹತ್ತತ್ರ 6 ಕಿಲೋಮೀಟರ್ಸ್ ಹತ್ರ ವಾಕ್ ಮಾಡ್ಕೊಂಡು ಹೋಗಬೇಕು. ಅದಾದಮೇಲಿಂದ ಅಲ್ಲಿ ಲೈಟ್ ಗ್ರೀನ್ ಏನು ಕಾಣಿಸ್ತಿದೆ, ಆಲ್ಮೋಸ್ಟ್ ಲೈಟ್ ಗ್ರೀನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನೀವು ನೆಟ್ಕೊಂಡು ತಾಯಿ ದರ್ಶನ ಮಾಡೋಕ್ಕೆ ಹೋಗಬೇಕು. ಅದಂತೂ ತುಂಬ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ನಾನು ಇದುವರೆಗೂ 3 ಸಲ ತಾಯಿ ಬೆಟ್ಟ ಹತ್ಕೊಂಡೋಗಿ ತಾಯಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಮಿಡ್ನೈಟ್ 12 ಗಂಟೆಯಿಂದ ಸ್ಟಾರ್ಟ್ ಆಗೋದ್ರಿಂದ ತುಂಬ ಜನ ಇರ್ತಾರೆ. ರಾತ್ರಿ 12 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ 5 ಗಂಟೆ ತನಕ ತುಂಬ ಜನ ಇರ್ತಾರೆ. ಸೊ ನಿಮಗೆ ಜನ ಕಮ್ಮಿ ಇರುವಾಗ ಹೋಗಬೇಕಂದ್ರೆ ನೀವು ಬೆಳಗ್ಗೆ 10 ಗಂಟೆ ಮೇಲೆ 12 ಗಂಟೆ ಮೇಲೆ ಕೂಡ ಹೋಗ್ಬೋದು. ಆದರೆ ಮಧ್ಯಾಹ್ನ 2:15ಗೆ ಕ್ಲೋಸ್ ಆಗಿಬಿಡುತ್ತೆ. 2:15 ಮೇಲೆ ಯಾರು ಕೂಡ ಬೆಟ್ಟನ ಹತ್ತೋ ಥರ ಇಲ್ಲ. 4:15 ಅಷ್ಟೊತ್ತಿಗೆಲ್ಲ ಅರ್ಚಕ್ರೇನೇ ಅಲ್ಲಿದ್ದೋ ಸಾಮಾನು, ಪೂಜೆ ಸಾಮಾನಾಗಿರಲಿ, ದೇವಿದು ಬೆಳ್ಳಿ ಮುಖವಾಡ ಆಗಿರಲಿ, ಅದನ್ನೆಲ್ಲ ತೊಗೊಂಡು ಬಂದುಬಿಡ್ತಾರೆ. ಆದರೆ ಬರೋವಾಗ ಅಲ್ಲೊಂದಷ್ಟು ಕಟ್ಟಿಗೆಗಳನ್ನ ಭಕ್ತಾದಿಗಳು ತೊಗೊಂಡೋಗಿ ಹಾಕಿರ್ತಾರೆ. ಅಲ್ಲಿಗೆ ದೀಪ ಹಚ್ಬಿಟ್ಟು ಬರ್ತಾರೆ. ಅವತ್ತಿನ ಸಂಜೆ ಚಿಕ್ಕಮಗಳೂರವರು ಆ ದೀಪನ ನೋಡ್ಬಿಟ್ಟೇನೆ ಇಲ್ಲಿ ಹಬ್ಬ ಆಚರಿಸೋದು, ದೀಪಾವಳಿ ಹಬ್ಬ. ಈ ದೇವಸ್ಥಾನಕ್ಕೂ ನಮ್ಮ ಮೈಸೂರು ರಾಜರಿಗೂ ನಂಟಿದೆ. ಅದೇನು ಅಂತ ಹೇಳಿದ್ರೆ, ಹೆಂಗೂ ಇದು ತಾಯಿ ಚಾಮುಂಡೇಶ್ವರಿಯ ಇನ್ನೊಂದು ರೂಪ ಅಲ್ವಾ. ಸೊ ಮೈಸೂರು ರಾಜರು ಪ್ರತಿ ವರ್ಷ ತಾಯಿ ದೇವೇರಮ್ಮಗೆ ಮಡ್ಲಕ್ಕಿನ ಕೊಟ್ಟು ಕಳಿಸ್ತಾರೆ. ಜೊತೆಗೆ ಹೇಗೆ ಚಿಕ್ಕಮಗಳೂರವರು ದೀಪ ನೋಡಿದ ಮೇಲೇ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೋ, ಮೈಸೂರು ರಾಜರು ಕೂಡ ಅಷ್ಟೇನೆ. ಇಲ್ಲಿ ಬೆಳಗೋ ದೀಪ ಆ್ಯಕ್ಚುಲಿ ಮೈಸೂರು ತನಕ ಕಾಣಿಸ್ತಿತ್ತು ಅಂತ ವಾಡಿಕೆ ಕೂಡ ಇದೆ. ಇಲ್ಲಿ ದೀಪ ನೋಡಿದ ಮೇಲೇ ಮೈಸೂರು ರಾಜರು ಅಲ್ಲಿ ಅವ್ರ ಮನೆಯಲ್ಲಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಇದಾಗಿತ್ತು ಈ ದೇವಸ್ಥಾನದ ವಿಶೇಷತೆ. ಹೆಂಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಇಲ್ಲಿ ಊಟದ ಫೆಸಿಲಿಟಿ ಕೂಡ ಇದೆ. ನೀವೇ ನೋಡ್ಬೋದು, ನಾವು ತಟ್ಟೆ ತೊಳ್ಕೊಂಡು ಹೋಗಿ ಒಳಗಡೆ ಕುತ್ಕೊಂಡು ಊಟ ಮಾಡ್ಬೋದು. ಊಟದ ಟೈಮಿಂಗ್ಸ್ ಬಂದು 2:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ.